ನಾನಿವತ್ತೊಂದು ಸ್ಪೆಷಲ್ ಟೀ ಮಾಡೋದನ್ನು ತೋರಿಸ್ತೀನಿ. ನಾವು ಹಾಕೋ ಇಂಗ್ರೀಡಿಯೆಂಟ್ಸೇ, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಕೂಡ ಅದನ್ನು ಒಮ್ಮೆ ಮಾಡಿ ನೋಡಿ. ಡೈಲಿ ಅದನ್ನೇ ಮಾಡ್ಕೊತೀರ, ಅಷ್ಟು ಚೆನ್ನಾಗಿರುತ್ತೆ ಅದು. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಬೆಳಗ್ಗೆ ಎದ್ದ ಕೂಡಲೇ ಟೀ ಬೇಕೇ ಬೇಕು ಅಲ್ವಾ ನಮಗೆ ಇಂಡಿಯನ್ಸ್ಗೆ. ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಇದಕ್ಕೆ ನಾನು ಟೀ ಪೌಡರ್ ತೊಗೊಂಡಿದ್ದೀನಿ, ರೆಡ್ ಲೇಬಲ್. ನಿಮ್ಮಿಷ್ಟ, ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೋಬೋದು. ಶುಗರ್ ನಿಮ್ಮ ಸ್ವೀಟ್ ಎಷ್ಟು ಹಾಕ್ಕೊಳ್ತೀರಾ ನಿಮ್ಮಿಷ್ಟ ಅದು. ನಾನು 2 ಕಪ್ ಟೀ ಮಾಡ್ತಾಯಿದ್ದೀನಿ ಇವಾಗ. ಮತ್ತು ಇದಕ್ಕೆ ಅಲ್ಲ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು 2 ಇಲೈಚಿ, ಮತ್ತು 1 ಕಪ್ ವಾಟ್ರ್. ಇದಕ್ಕೆ ಸೇಮ್ ಅದೇ ಕಪ್ಪಿಂದ ಮಿಲ್ಕ್ ಬೇಕು. ಫಸ್ಟ್ ನೀವು ನಾರ್ಮಲಿ ಏನು ಹಾಕ್ತೀರಾ ಟೀ ಮಾಡುವಾಗ, ನೀರು ಹಾಕ್ತೀರಾ. ಇದು ನಾನು ಡಿಫ್ರೆಂಟ್ ಆಗಿರೋ ಟೀ ಮಾಡ್ತಾಯಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಫಸ್ಟೇ ನಾನು ಟೀ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದು 2 ಸ್ಪೂನ್ ಟೀ ಪೌಡ್ರ್. ನೀವು ನಾರ್ಮಲಿ ಎಷ್ಟು ಹಾಕ್ಕೊಳ್ತೀರಾ, ಸ್ವಲ್ಪ ಜನಕ್ಕೆ ಟೀ ಪೌಡ್ರ್ ಕಡಿಮೆ ಹಾಕ್ಕೊಳ್ತಾರೆ, ಕಡಿಮೆ ಕೂಡ ಹಾಕ್ಕೋಬೋದು. 2 ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ ನಾನು. ಸಿಮ್ಮಲ್ಲಿ ಇಟ್ಟು ಇದೆ ಎರಡನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಶುಗರ್ ಮೆಲ್ಟ್ ಆಗುತ್ತೆ, ಅದು 2 ಮಿಕ್ಸಾಗಿ ಒಂದು ಡಿಫ್ರೆಂಟ್ ಆಗಿರೋ ಕಲರ್ ಮತ್ತು ಟೇಸ್ಟ್ ಬರುತ್ತೆ. ನೀವು ಇದನ್ನು ಫ್ರೈ ಮಾಡ್ತಾಯಿದ್ರೇ ಅದು ಅರೋಮಾ ಬರ್ತಾ ಇರುತ್ತೆ ನಿಮಗೆ. ಶುಗರ್ ಕ್ಯಾರಮಲ್ ಆಗಿದ್ದು ಮತ್ತು ಟೀ ಪೌಡರ್ ರೋಸ್ಟ್ ಆಗಿರೋದು. ನೀವು ನಾರ್ಮಲಿ ಮಾಡ್ಕೊಳ್ಳೋ ಟೀಗಿಂತ ಇದು ಮಾತ್ರ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಮಾಡಿಕೊಂಡ್ರೆ ಇದನ್ನೇ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ತಾಯಿರಿ ಸಿಮ್ಮಲ್ಲಿಟ್ಟು. ಅದು ಈ ಥರ ಬ್ಲ್ಯಾಕ್ ಕಲರ್ ಆಗ್ತಾಯಿದೆ ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ. ನೀವು ಈ ಥರ ಕಂಟಿನ್ಯೂಸ್ ಆಗಿ ಮಾಡಿಲ್ಲ ಅಂದರೆ ಅದು ಅಂಟ್ಕೊಳ್ಬಿಡುತ್ತೆ ಬಾಣಲೆಗೆ. ಇವಾಗ 1 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೋಡಿ. ಇದು ಇವಾಗ ಬಾಯ್ಲ್ ಆಗ್ತಾಯಿದೆ. ಇವಾಗ ಇದರಲ್ಲಿ ನಾವು ಶುಂಠಿ ಮತ್ತು ಇಲಾಚಿ ಹಾಕ್ಕೊಂಡಿದ್ದೀವಲ್ವ, ಅದನ್ನೆರಡನ್ನ ಹಾಕಿ ಸ್ವಲ್ಪ ಅದನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ನಾನು. ಒಳ್ಳೆ ಫ್ಲೇವರ್ ಬರುತ್ತೆ ಅದರಿಂದ ನೋಡಿ. ಈ ಥರ 2 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ. ಎಲ್ಲ ಫ್ಲೇವರ್ ಮಿಕ್ಸ್ ಆಗಬೇಕು ಚೆನ್ನಾಗಿ. ಟೀ ಪೌಡ್ರ್ ಮತ್ತು ನಾವು ಹಾಕ್ಕೊಂಡಿರೋ ಶುಗರು, ಶುಂಠಿ, ಇಲಾಚಿ ಎಲ್ಲ ಫ್ಲೇವರ್ ಬರಬೇಕು, ಎಲ್ಲ ಮಿಕ್ಸ್ ಆಗಬೇಕು. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿ ಫೈನಲಾಗಿ ಇದಕ್ಕೆ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನಾವು ರೆಗ್ಯುಲರ್ ಆಗಿ ಹಾಕೋ ಇಂಗ್ರೀಡಿಯೆಂಟ್ಸೇ, ಆದರೆ ಸ್ವಲ್ಪ ನಾವು ಅದರಲ್ಲಿ ಡಿಫ್ರೆಂಟಾಗಿ ಮಾಡೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ. ಸ್ವಲ್ಪ ಜನ ಹೆಣ್ಮಕ್ಳು ಹೆಂಗೆ ಅಂದರೆ ಹೇಳ್ಕೊಟ್ರೂ ಮಾಡಲ್ಲ. ಬೇಡ ಬಿಡು, ಒಮ್ಮೆ ಈ ಥರ ಮಾಡಿದರೆ ದಿನ ಅದೇ ಬೇಕಂತಾರೆ ಅಂತ, ಆ ಥರ ಕೂಡ ಹೆಣ್ಮಕ್ಳಿದ್ದಾರೆ. ಎಲ್ಲರೂ ಇಷ್ಟಪಟ್ಟು ಕುಡಿತಾರಲ್ವಾ, ಅದನ್ನು ಅವ್ರು ನೋಡೋದಿಲ್ಲ. ಇದೇನೋ ದೊಡ್ಡ ಕೆಲಸ ಇದ್ದಂಗೆ ಮಾಡ್ತಾರೆ ಟೀ ಮಾಡೋದು ಕೂಡ ನೋಡಿ. ಈ ಥರ 2 ಟೈಮ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕಿದು ನೋಡಿ. ಇವಾಗ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.